ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರೋದಕ್ಕೋಸ್ಕರ ಕ್ಷಮೆ ಯಾಚಿಸ್ತೇನೆ. ದೇವ್ರ ನಮಗೆ ಸ್ತೋತ್ರವಾಗಲಿ. ನಮಗೆ ಚಿರಪರಿಚಿತವಾಗಿರುವಂಥ ಈ ಅಧ್ಯಾಯವನ್ನು ನಾವು ನೋಡುವಂತರಾಗಿದ್ದೇವೆ. ಅಂದರೆ 2 ಸಮುವೇಲ 6ನೇ ಅಧ್ಯಾಯ 1ರಿಂದ 8ನೇ ವಚನದವರೆಗೂ. ಈ ಅಧ್ಯಾಯ ನಮಗೆ ಏನನ್ನು ಬೋಧಿಸುತ್ತೆ ಎಂಬುದಕ್ಕಾಗಿ ನೋಡೋದಾದರೆ, ದಾವೀದ ಮಹಾರಾಜನು ಮಂಜೂಷವನ್ನು ದಾವೀದನ ನಗರಕ್ಕೆ, ಯೆರೂಸಲೇಮಿನ ಪಟ್ಟಣಕ್ಕೆ ಪ್ರತಿಷ್ಠಾಪನೆ ಮಾಡೋದಕ್ಕೋಸ್ಕರ ಅದನ್ನು ಅಬಿದಾಮನ ಮನೆಯಿಂದ ತೆಗೆದುಕೊಂಡು ಹೋಗೋದಕ್ಕೋಸ್ಕರ ಒಂದು ಆಲೋಚನೆ ಮಾಡಿ ಇಲ್ಲಿ ಮಂಜೂಷವನ್ನು ತೆಗೆದುಕೊಂಡು ಹೋಗುವಂಥ ಒಂದು ಸನ್ನಿವೇಶವನ್ನು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ದಾವೀದ ಮಹಾರಾಜನು ಈ ಮಂಜೂಷವನ್ನು ತೆಗೆದುಕೊಂಡು ಹೋಗೋದು 2ನೇ ಸಮುವೇಲ 6ನೇ ಅಧ್ಯಾಯ 1ರಿಂದ 8ರವರೆಗೂ ನಾವು ನೋಡುವಂತರಾಗಿರ್ತೇವೆ. ಇಲ್ಲಿ ಕೆಲವು ವಚನಗಳನ್ನು ನಮ್ಮೊಟ್ಟಿಗೆ ಮಾತನಾಡೋದಕ್ಕಾಗಿ ದೇವರು ಬಯಸುವಂತರಾಗಿದ್ದಾರೆ. ಇದೆಲ್ಲರಿಗೂ ನಮಗೆ ಚಿರಪರಿಚಿತವಾದಂಥ ಅಧ್ಯಾಯವಾಗಿರೋದಕ್ಕೋಸ್ಕರ ಇಲ್ಲಿ ನಾವು ನೋಡುತ್ತೇವೆ, ಮಂಜೂಷವನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಮೊದಲೇದಾಗಿ ನಾವು ನೋಡುತ್ತೇವೆ, ಉಜ್ಜನು ಎಡವಿ ಬೀಳುವಂಥದ್ದಾಗಿದೆ. ಮಂಜೂಷವು ಬಂಡಿ ಮೇಲಿಂದ ಎಡವಿ ಬೀಳುವಂಥದ್ದಾಗಿರುವಾಗ ಅದನ್ನು ಹಿಡ್ಕೊಳ್ಳೋದಕ್ಕೆ ಹೋಗ್ತಾನೆ. ಅದು ಮಂಜೂಷವು ಎಲ್ಲಿ ಬಿದ್ದೋಗುತ್ತೋ ನೆಲದ ಮೇಲೆ ಎಂಬುದಕ್ಕಾಗಿ ಆಲೋಚನೆ ಮಾಡುತ್ತಾ ಆ ಎತ್ತುಗಳು ಎಡವಿದಾಗ ಅದನ್ನು ಹಿಡಿಯೋದಕ್ಕಾಗಿ ಉಜ್ಜನನು ಕೈ ಹಾಕುವಂತನಾಗಿದೆ. ಅದರ ತಪ್ಪಿನ ಸಲುವಾಗಿ ದೇವರು ಅವನನ್ನು ಹತ ಮಾಡಿದನು ಎಂಬುದಕ್ಕಾಗಿ ಇಲ್ಲಿ ವಚನವು ಹೇಳುವಂಥದ್ದಾಗಿದೆ. ಹಾಗಾದರೆ ನಾವು ಯೋಚನೆ ಮಾಡುವಂಥರಾಗಿರೋಣ. ಪರಿಶುದ್ಧವಾದ ಮಂಜೂಷವು ಪವಿತ್ರವಾದದ್ದು. ಇಸ್ರೇಲರ ಒಂದು ಮನೆತನೆಗೆ ಸ್ವತಃ ದೇವರು ಇದನ್ನು ಹೇಳುವಂಥದ್ದಾಗಿತ್ತು. ಅಷ್ಟೇ ಅಲ್ಲ, ಇದಕ್ಕೆ ಆದಂಥ ಮಹತ್ವ, ಇದಕ್ಕೆ ಆದಂಥ ಒಂದು ಘನತೆ, ಗೌರವ ಇರುವಂಥದ್ದು. ಇದು ನೆಲದ ಮೇಲೆ ಬಿದ್ದಿದ್ದ ತಕ್ಷಣವೇ ಎಂಥ ವ್ಯಕ್ತಿ ಆದ್ರೂ ಇದನ್ನು ಹಿಡಿಯುವಂಥದ್ದಕ್ಕಾಗಿ ಕೈ ಚಾಚುವಂಥವ್ರು ಆಗಿರ್ತೇವೆ. ಆದರೆ ಸಹಜವಾದದ್ದು ನಮ್ಮ ಜೀವನಗಳಲ್ಲೂ ಮಕ್ಕಳಾಗಿರಲಿ, ನಾವಾಗಲಿ, ಬೇರೆಯವರು ಯಾರಾದನಾಗಲಿ, ಒಂದು ವಸ್ತು ಆಗಲಿ ಬಿದ್ದೋದಾದರೆ ಅದನ್ನು ಹಿಡ್ಕೊಳ್ಳೋದಕ್ಕೆ ಆಟೋಮೆಟಿಕ್ಕಾಗಿ ನಮ್ಮ ಕೈಗಳು ಚಾಚುವಂಥದ್ದಾಗಿರ್ತದೆ. ಇದರೊಳಗೆ ಏನು ತಪ್ಪಿದೆ? ಜನಸಾಮಾನ್ಯವಾಗಿ ನಾವು ಯೋಚಿಸುವಂಥದ್ದಾಗಿರೋದಕ್ಕಾಗಿ ಉಜ್ಜನು ಕೈ ಹಾಕಿದಾಗ ದೇವರು ಹತ ಮಾಡುವಷ್ಟು ಕಠಿಣದಾದ್ರ ದೇವರು ಕೋಪಿಸಿಕೊಳ್ಳುವಂಥ ವಿಷಯನ ಇದು. ದೇವರು ಯಾಕೆ ಉಜ್ಜನನ್ನು ಹತ ಮಾಡುವಷ್ಟು, ಕೊಲೆ ಮಾಡುವಷ್ಟು ಅಥವಾ ಸಾಯಿಸುವಷ್ಟು ಸಿಟ್ಟು ಯಾಕೆ ಬಂತು ಎಂಬುದಕ್ಕಾಗಿ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಇದಿಷ್ಟಕ್ಕೆ ವಚನವನ್ನು ನಾವು ತೆಗೆದುಕೊಳ್ಳೋದಾದರೆ ಖಂಡಿತ ಅಲ್ಲ ರೀ. ದೇವರು ಎಂದಿಗೂ ದುಡುಕುವ ವ್ಯಕ್ತಿಯಲ್ಲ, ತೀರ್ಮಾನ ತೆಗೆದುಕೊಳ್ಳುವಂಥ ವ್ಯಕ್ತಿಯಲ್ಲ. ಆತನು ದಯೆ, ಕನಿಕರ, ಪ್ರೀತಿ, ಕೃಪೆ ಉಳ್ಳ ಆತನಾಗಿದ್ದಾನೆ. ಆತನಿಗೆ ಸಮಸ್ತವೂ ಗೊತ್ತಿರುವಂಥದ್ದಾಗಿದೆ, ಬಲಹೀನತೆ ಗೊತ್ತಿರುವಂಥದ್ದಾಗಿದೆ. ಒಂದೇ ಸಲ ನಿರ್ಧಾರ ತೆಗೆದುಕೊಳ್ಳುವಂಥ ವ್ಯಕ್ತಿಯಲ್ಲ. ನಮ್ಮ ದೃಷ್ಟಿಗೆ ಇದು ಸರಿ ಎಂಬುದಕ್ಕಾಗಿ ನೆನೆಸ್ತೇವೆ. ಉಜ್ಜನು ಕೈ ಇಟ್ಟಿರೋದು ಸರಿ ಎಂಬುದಕ್ಕಾಗಿ ಅನಿಸ್ತೇವೆ. ಇನ್ನೊಂದು ಆಲೋಚನೆ ನೋಡೋದಾದರೆ, ಜನಸಾಮಾನ್ಯವಾಗಿ ಅಥವಾ ಸತ್ಯವೇದದ ಅನುಸಾರವಾಗಿ, ಸಭಾಪಾಲಕರು, ಪ್ರಸಂಗಿಗಳ ಅನುಸಾರವಾಗಿ ನಾವು ನೋಡೋದಾದರೆ ಮಂಜೂಷವನ್ನು ಮುಟ್ಟಬಾರದು ಎಂಬುದಕ್ಕಾಗಿ ನಾವು ನೋಡುತ್ತೇವೆ. ಹಾಗಾದರೆ ಮಂಜೂಷವನ್ನು ಮುಟ್ಟಬಾರದು ಎಂಬುದಕ್ಕಾಗಿ ನಾವು ಅಂದ್ಕೊಳ್ಳೋದಾಗಿದ್ದರೆ ಮೊದಲೇದಾದ ಒಂದು ಸನ್ನಿವೇಶ ಏನು? ಇಲ್ಲಿ ಏನು ಕಾಣಿಸುವಂಥದ್ದಾಗಿದೆ? ಈ ಇಷ್ಟು ವಚನಗಳಲ್ಲಿ ಏನು ಅರ್ಥ ಕೊಡುವಂಥದ್ದಾಗಿದೆ? ನಮ್ಮ ಜೀವನಗಳಲ್ಲಿ ನಾವು ಪ್ರತಿಯೊಂದು ವಚನಗಳನ್ನು, ಸತ್ಯವೇದದಲ್ಲಿ ಸುಮ್ಮನೆಯಾಗಿ ಉಲ್ಲೇಖನವಿಲ್ಲ ರೀ ಯಾವುದು ವಚನಗಳು. ಪ್ರತಿಯೊಂದು ವಚನಗಳಿಗೂ ಅರ್ಥಗರ್ಭಿತವಾದದ್ದು, ಅದಕ್ಕೆ ಆದ ಒಂದು ದೃಷ್ಟಾಂತವಾಗಿ ನಮ್ಮ ಮುಂದೆ ಪಾಠ ಕಲಿಯುವುದಕ್ಕಾಗಿ ಸತ್ಯವೇದವನ್ನು ಇಟ್ಟಿದ್ದಾರೆ. ಈಗ ನೋಡೋಣ, ಒಂದು 3-4 ವಿಷಯಗಳು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇವೆ. ಮೊದಲನೇದಾಗಿ ನಾವು ನೋಡ್ತಾ ಇದ್ದೀವಿ 1ನೇ ವಚನ, 6:1ನೇ ವಚನ. ಅನಂತರ ದಾವೀದನು ಇಸ್ರೇಲರಲ್ಲಿ 30,000 ಮಂದಿ ಶ್ರೇಷ್ಠ ಸೈನಿಕರನ್ನು ಆರಿಸಿಕೊಂಡು, ಮೊದಲನೇದಾಗಿ ನಾವು ನೋಡುತ್ತೇವೆ
30,000 ಮಂದಿ ಶ್ರೇಷ್ಠ ಸೈನಿಕರನ್ನು ಆರಿಸಿಕೊಂಡರು. ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ಇಷ್ಟು ಒಂದು ವಚನಗಳಲ್ಲಿ ಮಂಜೂಷವನ್ನು ಮುಟ್ಟಿದಂಥ ಉಜ್ಜನ ವಿಚಾರದಲ್ಲಿ ನಮಗೆ ದಯ ಬರುತ್ತೆ, ಕನಿಕರ ಬರುತ್ತೆ, ಕರುಣೆ ಬರುತ್ತೆ. ಮಂಜೂಷವನ್ನು ಮುಟ್ಟೋದು ತಪ್ಪ ಎಂಬುದಕ್ಕಾಗಿ ಆಲೋಚನೆ ಮಾಡೋದನ್ನು ಬರುತ್ತೆ. ಆದರೆ ಇದರ ಹಿಂದೆಗಡೆ ಇರುವಂಥ ನ್ಯೂನ್ಯತೆಗಳೇನು, ಇದರ ಹಿಂದೆಗಡೆ ಇರುವಂಥ ತಪ್ಪುಗಳೇನು, ಇದರೊಳಗೆ ಇರುವಂಥ ಮನುಷ್ಯನು ತನ್ನ ಸ್ವಂತ ಆಲೋಚನೆಯಲ್ಲಿ ಮಾಡಿದಂಥ ನಿರ್ಧಾರಗಳೇನು, ಇದನ್ನು ದೇವರು ಯಾವ ರೀತಿ ಅವಕಾಶಗಳು ಕೊಡ್ತಾ ಇದ್ದಾನೆ ಎಂಬುದಕ್ಕಾಗಿ ಇಷ್ಟು ವಚನಗಳಲ್ಲಿ ನೋಡೋಣ. ಮೊದಲೇದಾಗಿ ನೋಡ್ತಾ ಇದ್ದೇವೆ, 30,000 ಮಂದಿ ಶ್ರೇಷ್ಠ ಸೈನಿಕರನ್ನು ಆರಿಸಿಕೊಂಡು. ಏನ್ರಿ, ದಾವೀದ ಮಹಾರಾಜನು ಯುದ್ಧ ಮಾಡಕ್ಕೆ ಹೊರಟಿದ್ದಾನ, ಅಥವಾ ಫಿಲಿಸ್ಟರನ್ನು ಸಾಯಿಸಕ್ಕೆ ಹೊರಟಿದ್ದಾನ, ಅಶೂರನ್ನು ಸಾಯಿಸಕ್ಕೆ ಹೊರಟಿದ್ದಾರ, ಅಮೇಲೆಕರನ್ನು ಸಾಯಿಸಕ್ಕೆ ಹೊರಟಿದ್ದಾರ? ಯಾವ ದೇಶದ ಮೇಲೆ ನೀನು ದಂಡೆತ್ಕೊಂಡು ಹೋಗ್ತಾ ಇರೋದಕ್ಕೋಸ್ಕರ 30,000 ಮಂದಿ ಸೈನಿಕರನ್ನು ಆರಿಸಿಕೊಂಡು ಹೋದೆ? ಮೊದಲೇದಾಗಿ ಸೈನಿಕರನ್ನು ಆರಿಸಿಕೊಂಡು ಹೋದಂಥ ದಾವೀದನು ಶ್ರೇಷ್ಠ ಸೈನಿಕರನ್ನು ಆರಿಸಿಕೊಳ್ಳುವಂಥ ಅವಕಾಶ ಅಲ್ಲರಿ ಇದು. ಮೊದಲನೆಯ ಒಂದು ಎಡವಟ್ಟು, ಮೊದಲನೇದಾಗಿ ಎಡವಿದ್ದು ಎಲ್ಲಿ ಎಂಬುದಕ್ಕಾಗಿ ನೋಡೋದಾದರೆ 1ನೇ ವಚನದಲ್ಲಿ. 2ನೇದು ನೋಡೋಣ, 3ನೇ ವಚನವು. ಅಲ್ಲಿ 2ನೇ ವಚನದಲ್ಲಿ ಸೇನಾಧೀಶ್ವರನಾದ ಕರ್ತನ ನಾಮದಿಂದ ಪ್ರಸಿದ್ಧಿ ಆಗಿದೆ ಎಂಬುದಕ್ಕಾಗಿ ಉಲ್ಲೇಖನ ಇದೆ ರೀ. ಅಷ್ಟು ಪ್ರಸಿದ್ಧಿ ಆಗಿರುವಂಥ ಮಂಜೂಷವನ್ನು. 2ನೇಯ ಎಡವಿದ್ದು ಎಲ್ಲಿ ಎಂಬುದಕ್ಕಾಗಿ ನೋಡೋದಾದರೆ, ಅವರು 3ನೇ ವಚನ, ಅವರು ದೇವರ ಮಂಜೂಷವನ್ನು ಗುಡ್ಡದ ಮೇಲಿರುವ ಅಭಿಧಾಮನ ಮನೆಯಿಂದ ಹೊರಗೆ ತಂದು ಅದನ್ನು ಒಂದು ಹೊಸ ಬಂಡಿ ಮೇಲೆ ಏರಿಸಿದರು. 2ನೇಯ ಎಡವಿದ್ದು ಎಲ್ಲಿ ಎಂಬುದಕ್ಕಾಗಿ ನೋಡೋದಾದರೆ, ಹೊಸ ಬಂಡಿಯನ್ನು ಕರೆತಂದು ಅದನ್ನು ಏರಿಸಿದರಂತೆ. ಎಲ್ಲಿಯಾದರೂ ಸತ್ಯವೇದದಲ್ಲಿ, ವಿಮೋಚನೆ ಕಾಂಡದಲ್ಲಿ ಮಂಜೂಷವನ್ನು ರೆಡಿ ಮಾಡಿದಂಥ, ದೇವರು ವಾಗ್ದಾನ ಕೊಟ್ಟಂಥ ಮಂಜೂಷವನ್ನು ಈ ರೀತಿಯಲ್ಲಿ ಮಾಡಬೇಕೆಂಬುದಕ್ಕಾಗಿ ಹೇಳಿದಂಥ ದೇವರ ಮಾತನ್ನು ಕೇಳಿದಂಥ ಮೋಶೆಗೆ ಈ ಆಲೋಚನೆ ಕೊಟ್ಟಿದ್ದರ? ಖಂಡಿತ ಇಲ್ಲ ರೀ, ಕೊಟ್ಟಿಲ್ಲ. ಯಾವ ಒಂದು ಅಧ್ಯಾಯಗಳಲ್ಲೂ ಈ ವಚನ ಬಂದಿಲ್ಲ. ದೇವರು ಸ್ವತಃ ಇದನ್ನು ಆಜ್ಞೆ ಕೊಟ್ಟಿಲ್ಲ, ಮೋಶನು ಇದನ್ನು ಹೇಳಲಿಲ್ಲ. ಹೊಸ ಬಂಡಿಯನ್ನು ಅಭಿಧಾಮನ ಮನೆಯಿಂದ ಹೊಸ ಬಂಡಿಯನ್ನು ಕರೆತರಿಸಿ ಬಂಡಿಯ ಮೇಲೆ ಏರಿಸಿದರು. ಮಂಜೂಷವನ್ನು ತಮ್ಮ ಕೈಯಾರೆ ಮಂಜೂಷವನ್ನು ಬಂಡಿಯ ಮೇಲೆ ಏರಿಸಿದರು. 2ನೇ ಎಡವಟ್ಟು. ಮಂಜೂಷನ್ನು ಮುಟ್ಲೇಬೇಕಾಗಿತ್ತು. ಹೊಸ ಬಂಡಿಯನ್ನು ತಂದಾಗ ಅದನ್ನು ಎತ್ತಿಕೊಂಡು ತಮ್ಮ ಕೈಯಾರೆ ಅಭಿಧಾಮನ ಮಕ್ಕಳು ಎತ್ತಿ ಬಂಡಿ ಮೇಲೆ ಏರಿಸಿದರು ಎಂಬುದಕ್ಕಾಗಿ ನೋಡಿ. ಹಾಗಾದರೆ ಅಲ್ಲಿನೂ ಧ್ವಂಸಪಡಿಸಬೇಕಾಗಿತ್ತು, ನಾಶಪಡಿಸಬೇಕಾಗಿತ್ತು ಅಭಿಧಾಮನ ಮಕ್ಕಳನ್ನು. 2ನೇಯಾಗಿ ಎಡವಿದ್ರೂ ದೇವರು 2ನೇ ಸಲ ಅವಕಾಶವನ್ನು ಕೊಟ್ಟರು. ಮೊದಲೇ ಸಲ 30,000 ಮಂದಿ ಸೈನಿಕರನ್ನು ತರುವಂಥ ನಿನ್ನ ಸ್ವಂತ ಆಲೋಚನೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ, ದೇವರ ವಚನ ಹೇಳುತ್ತಿದ್ದಾರೆ, ನಿನ್ನ ಸ್ವಂತ ಬುದ್ಧಿ ಆಲೋಚನೆ ಮಾಡಿಕೊಳ್ಳದೆ ನೀನು ಎಲ್ಲವನ್ನು ದೇವರಿಗೆ ಒಪ್ಪಿಸಿಕೊಡಬೇಕಾಗಿತ್ತು. ಮೊದಲೇದಾಗಿ ಎಡವಿದೆ, ಮೊದಲೇದಾಗಿ ಅವಕಾಶ ಸಿಕ್ಕಿತ್ತು ದೇವರಿಂದ. 2ನೇ ಸಲನೂ ನೀನು ಎಡವಿದೆ, 2ನೇ ಸಲನೂ ನಿನಗೆ ಅವಕಾಶವನ್ನು ಕೊಟ್ಟ. ಇನ್ನು 3ನೇದು ನೋಡ್ತೀವಿ. ಅಭಿಧಾಮನ ಮಕ್ಕಳಾದ ಉಜ್ಜನನು ಅಹ್ಯೋನನ್ನು ಬಂಡಿಯನ್ನು ಹೊಡೆದರು. ಗುಡ್ಡದ ಮೇಲೆ ವಾಸವಾಗಿದ್ದ ಅಭಿಧಾಮನ ಮನೆಯಿಂದ ತೆಗೆಯಲ್ಪಟ್ಟ ದೇವರ ಮಂಜೂಷದ ಮುಂದೆ ಅಹ್ಯೋನನು ಹೋಗುತ್ತಿದ್ದನು. ದೇವರ ಮಂಜೂಷದ ಮುಂದೆಗಡೆಗೆ ಯಾರು ಹೋಗ್ತಾ ಇದ್ದರು ಎಂಬುದಕ್ಕಾಗಿ ಇದೆ ಅಲ್ಲಿ. ಅಭಿಧಾಮನ ಮಗನು ಮಂಜೂಷಕ್ಕೆ ಒತ್ತಂಥ ಬಂಡಿಗೆ ದಾರಿ ತೋರಿಸುವಂತನಾಗಿದ್ದಾನೆ ರೀ, ಮಾರ್ಗ ತೋರಿಸುವಂತನಾಗಿದ್ದಾನೆ ರೀ. ಎಲ್ಲಾದರೂ ಸತ್ಯವೇದದಲ್ಲಿ, ವಿಮೋಚನೆ ಕಾಂಡದಲ್ಲಿ, ಮಂಜೂಷದ ವಿಚಾರದಲ್ಲಿ, ಅಥವಾ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಮಂಜೂಷವು ಹೋಗೋದಕ್ಕಿಂತ ಮುಂಚೆ ಯಾವುದು ಹೋಗ್ತಾ ಇತ್ತು? ಅಗ್ನಿಸ್ತಂಭವು ಚಲಿಸ್ತಾ ಇತ್ತು, ಮೇಘ ಸ್ತಂಭವು ಚಲಿಸ್ತಾ ಇತ್ತು ರೀ. ಆ ಚಲಿಸುವಾಗಲೇ ಮಂಜೂಷವನ್ನು ಒತ್ತಂತವ್ರು ಹೋಗ್ಬೇಕಾಗಿತ್ತು. ಮಾರ್ಗ ಯಾರು ತೋರಿಸಬೇಕಾಗಿರ್ಲಿಲ್ಲ ಅದಕ್ಕೆ.
ಅದು ನಿಂತಾಗ ನಿಲ್ಲಬೇಕಾಗಿತ್ತು, ಹೋಗ್ಬೇಕಾದಾಗ ಹೋಗ್ಬೇಕೆಂಬುದಕ್ಕಾಗಿ ಉಲ್ಲೇಖನ ಇದೆ, ಬರೆಯಲ್ಪಟ್ಟಿದೆ. ಆದರೆ ಮಾರ್ಗವನ್ನು ತೋರಿಸೋದಕ್ಕೆ ನೀನೆಷ್ಟರವರನು? ಅಭಿದಾಮನ ಮಗನಾದ ಅಹ್ಯೋನನ್ನು ಅದರ ಮುಂದೆಗಡೆಗೆ ಹೋಗುತ್ತಿದ್ದನು. ಮೂರನೇದಾಗಿ ಎಡವಿದರು. ಆದರೂ ದೇವರು ಕ್ಷಮಿಸುವಂತನಾಗಿದ್ದಾನೆ, ಅವಕಾಶ ಕೊಡುವಂತನಾಗಿದ್ದಾನೆ. ಈಗಲಾದರೂ ತಿಳ್ಕೊಳ್ತಾರೆ ನನ್ನ ಮಕ್ಕಳು, ಅರ್ಥ ಮಾಡಿಕೊಳ್ತಾರೆ. ಅಭಿದಾಮನನ್ನು ಸುಮ್ಮನೆ ಆಗಿ ಇಟ್ಟಿಲ್ಲ ರೀ, ಅಭಿದಾಮನ ಮಕ್ಕಳನ್ನು ಸುಮ್ಮನೆ ಆಗಿ ಇಟ್ಟಿರಲಿಲ್ಲ ಅಲ್ಲಿ, ಅಥವಾ ದಾವೀದನನ್ನು ಸುಮ್ಮನೆ ಆಗಿ ಅಲ್ಲಿ ಉಲ್ಲೇಖ ಮಾಡಿರಲಿಲ್ಲ ರೀ. ನಿಮ್ಮ ಸ್ವಂತ ಆಲೋಚನೆಗಳಲ್ಲಿ ನೀವು ಮಾಡ್ತಾ ಇದ್ರು, ನಿಮ್ಮ ಅಪರಾಧಗಳನ್ನು ನೋಡ್ತಾ ಇದ್ರು, ನಿಮ್ಮ ಮುಂದೆಗಡೆಗೆ ಹೋಗ್ತಾ ಇರುವಂಥವ್ರು, ನನಗೆ ದಾರಿ ತೋರಿಸೋದಕ್ಕೆ ನೀವೆಷ್ಟರವರು? ನಿಮಗೆ ದಾರಿ ತೋರಿಸೋದಕ್ಕೆ ನಾನಿದ್ದೇನೆ, ಹಳ್ಳ ದಿಂಡುಗಳನ್ನು ಸಮಪಡಿಸೋದಕ್ಕೆ ನಾನಿದ್ದೇನೆ, ಬೀಳದ ಹಾಗೆ ನೋಡಿಕೊಳ್ಳೋದಕ್ಕೆ ನಾನಿದ್ದೇನೆ, ನನ್ನ ವಚನಗಳಿದ್ದಾವೆ. ಆದರೆ ತೋರಿಸೋ ಮಾರ್ಗ ನೀನು ನನಗೆ ಮಂಜೂಷವನ್ನು ಹೊತ್ತುಕೊಂಡು ಹೋಗುವಂಥ ಸೇನಾಧೀಶ್ವರನಾದಂಥ ದೇವರಿಗೆ, ಕೆರೂಬಿಗಳ ಮಧ್ಯದಲ್ಲಿ ನಿವಾಸ ಮಾಡಿಕೊಂಡಿರುವ ಆತನು, ಸದಾಕಾಲ ಮಾತನಾಡುತ್ತಿರುವಂಥ ಮಂಜೂಷಗೆ ದಾರಿ ತೋರಿಸುವುದಕ್ಕೆ ನಮ್ಮ ಕೈಲಿ ಸಾಧ್ಯನಾ? ಖಂಡಿತ ಇಲ್ಲ. ಹಾಗಾದರೆ ಮೂರನೆಯ ಎಡವು ಅಭಿದಾಮನ ಮಗನು ಮಾಡಿದನು. ನಾಲ್ಕನೆಯದು ಎಡವ ಹಾಗೆ ಅಲ್ಲಿ ಸನ್ನಿವೇಶವು ಬಂತಿರಿ. ಆಗ ಅದನ್ನು ಮುಟ್ಟುವಂತನಾದನು, ಉಜ್ಜೀವನು ಅದನ್ನು ಮುಟ್ಟುವಂತನಾದನು. ಸತ್ಯವೇದದಲ್ಲಿ ಇದೆ ರೀ, ಅದನ್ನು ಯಾರು ಮುಟ್ಟುವ ಹಾಗಿಲ್ಲ. ಇಣಿಕಿ ನೋಡಿದವರನ್ನು 50,000 ಮಂದಿ ಧ್ವಂಸಪಾಡಿಸಿದಂಥವ್ರು, ಹತ ಮಾಡಿದಂಥ ಉಲ್ಲೇಖನ ಇದೆ ಸತ್ಯವೇದದಲ್ಲಿ. ಇಣಿಕಿ ನೋಡೋದ್ರೆ ಮುಟ್ಟೋದಲ್ಲ, ಸುಮ್ಮನೆ ಹಿಂಗೆ ಬಗ್ಗಿ ನೋಡುವಂಥದ್ದನ್ನು. ಹಾಗಾದರೆ ನೀನು ಮುಟ್ಟುವಷ್ಟು, ಮಂಜುಷವನ್ನು ಮುಟ್ಟುವಷ್ಟು ನೀನು ಶುದ್ಧನ, ಪರಿಶುದ್ಧನಾಗಿದ್ದೀಯಾ? ತಾಯಿಯ ಗರ್ಭದಿಂದಲೇ ಪಾಪಿ ಆಗಿರುವಂಥ ನಾವುಗಳು ಅವಕಾಶ ಕೊಡ್ತಾ ಇದ್ರೂ ಸರಿಪಡಿಸಿಕೊಳ್ಳದೆ ಇರುವಂಥ ಒಂದು ಸನ್ನಿವೇಶವಿದಾಗಿದೆ. ಕೊಡ್ತಾ ಇದ್ದಾನೆ ದೇವರು. ಹಾಗಾದರೆ ನನ್ನ ಇಷ್ಟ ಬಂದ ಪ್ರಕಾರವಾಗಿ ನಾನು ಜೀವನ ಮಾಡುವಂಥದ್ದು, ನನ್ನ ಇಷ್ಟ ಪ್ರಕಾರವಾಗಿ ನಾನು ತೆಗೆದುಕೊಂಡು ಹೋಗೋದು, ನನ್ನ ಇಷ್ಟದ ಪ್ರಕಾರವಾಗಿ ಬಂಡಿಯನ್ನು ಹೊಸದನ್ನು ತಗೊಂಡು ಬರೋದು, ಅದನ್ನು ಹೇರಿಸೋದು, ತಗೊಂಡು ಹೋಗೋದು, ದಾರಿ ತೋರಿಸುವುದು, ಇದೆಲ್ಲವೂ ಯಾವುದು? ಯಾವ ಆಲೋಚನೆಗಳಿದು? ದಾರಿ ತಪ್ಪಿಸುವಂಥ ಸೈತಾನನ ಕುತಂತ್ರದ ಆಲೋಚನೆಗಳಲ್ಲಿ ಮನುಷ್ಯನು ಬೀಳುವಂತನಾದನು. ಇದನ್ನೆಲ್ಲ ನೋಡುತ್ತಿರುವಂಥ ದಾವೀದ ಮಹಾರಾಜನು, ಚಿಕ್ಕ ವಯಸ್ಸಿನಿಂದಲೂ ದೇವರನ್ನು ಅರಿತುಕೊಂಡಂಥ ದಾವೀದ ಮಹಾರಾಜ, ದಾವೀದನು ಎಷ್ಟು ಆಳಕ್ಕೆ ಹೋಗಿದ್ದನು ದೇವರನ್ನೆಂಬುದಕ್ಕಾಗಿ ಕೀರ್ತನೆಗಾರನಾದಂಥ ದಾವೀದನ ನಾವು ನೋಡ್ತೇವೆ. ಆದರೆ ಇಲ್ಲಿ ಯಾಕೆ ಹೇಳುವುದನು? ಯಾಕೆ? ಕುರುಬನಾಗಂತ ನಿನ್ನನ್ನು ಅರಸನಾಗಿ ಮಾಡಿದ್ದಕ್ಕಾಗಿ, ನಿನ್ನ ಅರಸತನವನ್ನು, ನಿನ್ನ ಒಂದು ಪ್ರತಿಷ್ಠೆಯನ್ನು ತೋರಿಸ್ಕೊಡೋದಕ್ಕೋಸ್ಕರ 30,000 ಮಂದಿ ಸೈನಿಕರನ್ನು ಕರ್ಕೊಂಡು ಬಂದು ತನ್ನ ಇಷ್ಟಾನುಸಾರವಾಗಿ ತನ್ನ ಮುಂದೆಗಡೆ ಇರುವಂಥ ಅಭಿದಾಮನ ಮಕ್ಕಳು ತಪ್ಪು ಮಾಡುತ್ತಾ ಇದ್ದರೂ ಸಹಿತವಾಗಿ ದಂಡಿಸಿದ ಹಾಗೆ ನಿನ್ನ ಆಸ್ತಿ, ನಿನ್ನ ಅಂತಸ್ತು, ನಿನ್ನ ರಾಜ್ಯತನವು ಅದರ ಒಂದು ಕಡೆಗೆ ಗಮನ ಇತ್ತೇ ವಿನಃ ತಪ್ಪುಗಳ ಬಗ್ಗೆ ನಿನಗೆ ಗಮನವಿರಲಿಲ್ವ? ಸರಿಪಡಿಸುವಬೇಕು ಎಂಬುದಕ್ಕಾಗಿ ಒಂದು ಪರಿಜ್ಞಾನವೂ ಇಲ್ಲದ ಹಾಗೆ ಮಹಾರಾಜನಾದಂಥ ದಾವೀದನು ಮೊದಲೇದಾಗಿ ಇದಿಷ್ಟಕ್ಕೂ ಕಾರಣಕರ್ತನಾದನು. ತನ್ನ ಮುಂದೆ ನಡೀತಾ ಇರುವಂಥ ತಪ್ಪುಗಳು ನೋಡ್ತಾ ಇದ್ರೂ ಸಹಿತವಾಗಿ ವಿಚಾರಿಸಿಕೊಳ್ಳಲಿಲ್ಲ, ತೀರ್ಮಾನಗಳನ್ನು ತೆಗೆದುಕೊಳ್ಳಲಿಲ್ಲ. ತನ್ನ ಇಷ್ಟಾನುಸಾರವಾಗಿ ತಾನೂ ನಡೆದರು, ತನ್ನ ಜನಗಳನ್ನು ನಡೆಯುವ ಹಾಗೆ ನಡೆದರು. ಅದೇನು ಬೇರೆ ರಾಜ್ಯದ ಒಂದು ರಾಜ್ಯಭಾರನ ಆಳೋದಕ್ಕ ಅಲ್ಲ ರೀ, ದೇವರ ಮಂಜೂಷವರಿ. ನಾನು ಅದರೊಳಗೆ ವಾಸವಾಗಿರ್ತೇನೆ, ನಾನು ಅದರೊಳಗೆ ಮುಖಾಂತರವಾಗಿ ಮಾತನಾಡ್ತೇನೆ ಎಂಬುದಕ್ಕಾಗಿ ವಾಸ ಮಾಡುವಂಥ ಮಂಜೂಷವಾದಾಗಿತ್ತು. ನಿನ್ನ ಇಷ್ಟಾನುಸಾರವಾಗಿ ನಡೆದಂಥ ದಾವೀದ ಮಹಾರಾಜನು ನಿನ್ನ ಮುಂದೆಗಡೆಗೆ ಒಂದು 4 ತಪ್ಪುಗಳು ನಡೀತಾ ಇದ್ರು, ಅವಕಾಶ ಕೊಡ್ತಾ ಇದ್ರು, ಅದನ್ನು ಹಲ್ಲೆಗೆಳೆಯುವಂತನಾಗಿರುವಾಗ ಕೊನೆಯದೇಗೆ ತೀರ್ಮಾನ ತೆಗೆದುಕೊಂಡ್ರು ದೇವರು, ನಿನ್ನನ್ನು ನಾನು ಸಾಯಿಸದೆ ಹೊರತು ನಿನಗೆ ಬುದ್ಧಿ ಬರಲಾರದು. ತೆಗೆದುಕೊಂಡ್ರೆ ನಿರ್ಧಾರ ದೇವರು.
ಉಜ್ಜನನ್ನು ಮುಟ್ಟಿದ ತಕ್ಷಣವೇ ಕೂಡಲೇ ಹತ ಮಾಡಿದನು. ನೋಡ್ರಿ, ಆಗ ಕರ್ತನು ಉಜ್ಜನನ ಮೇಲೆ ಕೋಪಿಗೊಂಡು ಈ ತಪ್ಪಿನ ಸಲುವಾಗಿ ಅವನನ್ನು ಹತ ಮಾಡಿದನು. ಅವನು ಅಲ್ಲಿಯೇ ದೇವರ ಮಂಜೂಷದ ಬಳಿಯಲ್ಲೇನೆ ಸತ್ತನು. ನಮ್ಗೆ ಈಗಾಗಲೇ ಎಲಿಯನ ಮಕ್ಕಳಾದ ತಪ್ಪುಗಳು ಮಾಡಿ ಅವರು ಸತ್ತಿದ್ದು ನಮಗೆ ಗೊತ್ತಿದೆ. ಎಣಿಕೆ ನೋಡಿದ್ದನ್ನು ಸತ್ತಿದೆ. ಮುಟ್ಟಿದವರನ್ನು ಸುಮ್ಮನೆ ಬಿಡ್ತಾನ ದೇವರು? ಖಂಡಿತ ಇಲ್ಲ. ಹತ ಮಾಡಿದರು. ಹಾಗಾದರೆ ಒಬ್ಬ ವ್ಯಕ್ತಿ ಸಾಯೋವರೆಗೂ ಮಹಾರಾಜನಿಗೆ, ದಾವಿದ ರಾಜನಿಗೆ ಜ್ಞಾನೋದಯವಾಗಲಿಲ್ಲವ? ಖಂಡಿತ ಆಯ್ತು. ಅಲ್ಲಿ ತಿರುಗಿ ಪಶ್ಚಾತ್ತಾಪ ಪಡುವಂತನಾಗಿದ್ದಾನೆ. ಯಾವ ರೀತಿ ಪಶ್ಚಾತ್ತಾಪ ಪಟ್ಟನು ಗೊತ್ತರ? ಒಬ್ಬ ವ್ಯಕ್ತಿ ತನ್ನ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಸರಿಪಡಿಸುವಂತನಾಗಿರಬೇಕಾಗಿತ್ತು. ಆದರೆ ಒಬ್ಬ ವ್ಯಕ್ತಿ ಸಾಯೋವರೆಗೂ ಅವಕಾಶಗಳನ್ನು ಕೊಟ್ಟ. ಅದಾದ ಮೇಲೆ ಒಂದು ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯದಲ್ಲಿ ನಾವು ನೋಡುವಂತರಾದರೆ, ಅದು 13ನೇ ಅಧ್ಯಾಯ 12ನೇ ವಚನದಲ್ಲಿ 11ರಿಂದ ಓದ್ತೀನಿ. ಕರ್ತನು ಉಜ್ಜನನ್ನು ಮುರಿದು ಬಿಟ್ಟಿದ್ದರಿಂದ ದಾವಿದನು ಉರಿಗೊಂಡು ಆ ಸ್ಥಳಕ್ಕೆ ಪೆರೆಚ್ ಉಜ್ ಎಂದು ಹೆಸರಿಟ್ಟನು. ಇದಕ್ಕೆ ಇಂದಿನವರೆಗೂ ಇದೇ ಹೆಸರಿದೆ. ಆ ದಿವಸ ದಾವಿದನು ದೇವರಿಗೆ ಭಯಪಟ್ಟನು. ಹತನಾಗೋವರೆಗೂ, ಒಂದು ಪ್ರಾಣ ಹೋಗುವವರೆಗೂ ಭಯಪಡಲಿಲ್ಲ. ಆ ದಿವಸ ದಾವಿದನು ದೇವರಿಗೆ ಭಯಪಟ್ಟು ದೇವರ ಮಂಜೂಷವನ್ನು ನಾನಿರುವಲ್ಲಿಗೆ ತೆಗೆದುಕೊಂಡು ಹೋಗುವುದು ಹೇಗೆ ಎಂದುಕೊಂಡು ಅದನ್ನು ದಾವಿದ ನಗರಕ್ಕೆ ತಾರದೆ ಗತ್ತು ಊರಿನ ಒಬೆದೋಬನ ಮನೆಗೆ ಕಳಿಸಿದನು. ದೇವರ ಮಂಜೂಷವನ್ನು ಒಬೆದೋಬನ ಮನೆ ಬಳಿಯಲ್ಲಿ ಸ್ವಂತ ಆಲಯದೊಳಗೆ 3 ತಿಂಗಳಿತ್ತು. ಆ ಕಾಲದಲ್ಲಿ ಕರ್ತನು ಒಬೆದೋಬನ ಮನೆಯನ್ನು ಅವನೊಳಗಿದ್ದೆಲ್ಲವನ್ನು ಆಶೀರ್ವದಿಸಿದನು. ದೇವರಿಗೆ ಭಯಪಟ್ಟನ್ರಿ. ದೇವರಿಗೆ ಭಯಪಟ್ಟು ಏನು ಮಾಡಿದನು? ಹೇಗೆ ತಗೊಂಡೋಗ್ಬೇಕು, ಹೆಂಗೆ ತಗೊಂಡೋಗ್ಬೇಕು, ಯಾವ ರೀತಿ ಈ ಮಂಜೂಷವನ್ನು ನಾನು ಇದನ್ನು ದಾವಿದ ನಗರಕ್ಕೆ ತಗೊಂಡೋಗ್ಬೇಕು. ಒಬ್ಬ ವ್ಯಕ್ತಿ ಸಾಯೋವರೆಗೂ ಜ್ಞಾನೋದಯವಾಗಲಿಲ್ಲ. ಆಗ ಮತ್ತೆ ನಾವು ಅದು 6ನೇ ಅಧ್ಯಾಯಕ್ಕೆ ಬರೋದಾದರೆ 1:8 ಆದಂಥ ಎಡವಟ್ಟುಗಳು, 1ನೇ ವಚನದಿಂದ 8ನೇ ವಚನದಲ್ಲಿ ಆದಂಥ ಅವಕಾಶಗಳನ್ನು ದೇವರು ಮನ್ನಿಸಿ ಇನ್ನೊಂದು ಅವಕಾಶವನ್ನು ಕೊಟ್ಟನು ದಾವಿದ ಮಹಾರಾಜನಿಗೆ. ಅದೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದು 3ನೇ ವಚನ 12ರಿಂದ ಓದ್ತೀನಿ. ಕರ್ತನು ಹೀಗೆ ತನ್ನ ಮಂಜೂಷದ ದೆಸೆಯಿಂದ ಒಬೆದೋಬನನ್ನು ಅವನಿಗಿರುವುದೆಲ್ಲವನ್ನು ಆಶ್ರಯಿಸಿದ್ದಾನೆಂಬ ವರ್ತಮಾನವು ದಾವೀದನಿಗೆ ಮುಟ್ಟಿದಾಗ ಅವನು ಹೋಗಿ ಒಬೆದಾಮನ ಮನೆಯಲ್ಲಿದ್ದ ದೇವರ ಮಂಜೂಷವನ್ನು ಉತ್ಸಾಹದಿಂದ ದಾವೀದ ನಗರಕ್ಕೆ ತಂದನು. ಕರ್ತನು ಮಂಜೂಷವನ್ನು ಹೊತ್ತವರು 6 ಹೆಜ್ಜೆ ನಡೆದ ನಂತರ ದಾವೀದನು ಒಂದು ಎತ್ತನ್ನು ಕೊಬ್ಬಿದ ಕರುವನ್ನು ಯಜ್ಞ ಮಾಡಿದನು. ದಾವೀದನು ನಾರಿನ ಎಪೋದನ್ನು ಧರಿಸಿಕೊಂಡವನಾಗಿ ಕರ್ತನ ಸನ್ನಿಧಿಯಲ್ಲಿ ಪೂರ್ಣಾಸಕ್ತಿಯಿಂದ ಕುಣಿದಾಡಿದನು. ಹೀಗೆ ದಾವೀದನು ಎಲ್ಲಾ ಇಸ್ರೇಲರನ್ನು ಆರ್ಭಟಿಸುತ್ತಾ ತುತ್ತೂರಿ ಊದುತ್ತಾ ಕರ್ತನ ಮಂಜೂಷವನ್ನು ತಂದರು. 2 ಸಮುವೇಲ 6ನೇ ಅಧ್ಯಾಯ 12ನೇ ವಚನದಿಂದ 15ನೇ ವಚನದಲ್ಲಿ. ಈಗ ನೋಡ್ರಿ, ಇಲ್ಲಿ ಎತ್ತನ್ನು ಯಜ್ಞವನ್ನಾಗಿ ಅರ್ಪಿಸಿದನು, ಕರುವನ್ನು ಯಜ್ಞವಾಗಿ ಅರ್ಪಿಸಿದನು. ಆಮೇಲೆ ಎಷ್ಟು ಹೆಜ್ಜೆಗಳ ನಂತರ 6 ಹೆಜ್ಜೆಗಳ ಮುಂದೆಗಡೆಗೆ ಯಾರು ಹೋಗಲಿಲ್ಲ, ಯಾವ ವ್ಯಕ್ತಿ ಹೋಗಲಿಲ್ಲ. ಯಜ್ಞವನ್ನು ಅರ್ಪಿಸಿದನು, ನಾರಿನ ಎಪೋದನ್ನು ಧರಿಸಿಕೊಂಡನು, ತನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಂಡನು. 6 ಹೆಜ್ಜೆ ಇಟ್ಟ ತಕ್ಷಣ ಮೇಲೆ ಅದನ್ನು ರೆಡಿ ಮಾಡಿದನು, ಕುಣಿದಾಡಿದನು. ಯಜ್ಞವನ್ನು ಅರ್ಪಿಸುತ್ತಾ ಪೂರ್ಣ ಆಸಕ್ತಿಯಿಂದ ದೇವರನ್ನು ಕೊಂಡಾಡುತ್ತಾ ಎಲ್ಲ ಇಸ್ರೇಲರು, ಇಲ್ಲಿ ಯಾರು 30,000 ಸೈನಿಕರಿಲ್ಲ. ಇಲ್ಲಿ 30,000 ಸೈನಿಕರಿಲ್ಲ. ಯಾಕಂದರೆ ಹೇಗೆ ತರಬೇಕು, ಹೇಗೆ ತರಬೇಕು, ಇದನ್ನು ಎಲ್ಲಿಂದ ತರಬೇಕು, ಯಾರು ತರಬೇಕು,
ಯಾವ ರೀತಿಯಲ್ಲಿ ಇದನ್ನು ಯಜ್ಞವನ್ನು ಅರ್ಪಿಸಿ ಮಂಜೂಷವನ್ನು ತರಬೇಕೆಂಬುದಕ್ಕಾಗಿ ಹಿಂತಿರುಗಿ ಅದನ್ನೆಲ್ಲವನ್ನು ಓದಿಕೊಂಡು ಅದನ್ನೆಲ್ಲವನ್ನು ಅರ್ಥ ಮಾಡಿಕೊಂಡು ದೇವರ ಮಹಿಮೆ ಏನೆಂಬುದಕ್ಕಾಗಿ ತಿಳಿದುಕೊಂಡು ಇನ್ನೊಂದು ಅವಕಾಶ ಕೊಡು ತಂದೆ, ನನ್ನನ್ನು ಸೇರ್ಪಡಿಸ್ಕೊಳ್ತೇನೆ ಎಂಬುದಕ್ಕಾಗಿ ಅರ್ಥ ಮಾಡಿಕೊಂಡು ಈ ಮಂಜೂಷವನ್ನು ತರುವಂತನು ಆಗಿದ್ದನು. ಪೂರ್ಣ ಆಸಕ್ತಿಯಿಂದ ಕುಣಿದಾಡಿದ ನಂತರ, ಕೊಬ್ಬಿದ ಕೊರವನ್ನು ಯಜ್ಞವಾಗಿ ಅರ್ಪಿಸಿದ ನಂತರ 6 ಹೆಜ್ಜೆ ಇಟ್ಟ ತಕ್ಷಣವೇ ಅದನ್ನು ಹೇಗೆ ಇಟ್ಟೆನ್ನು ಗೊತ್ತಾ? ನಾವು ನೋಡ್ಕೊಳ್ಳುವಂತರಾಗಿರೋಣ. 1 ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯದಲ್ಲಿ ಒಂದು ಆಜ್ಞೆಯನ್ನು ಹೊರಡಿಸ್ತಾನೆ. ಏನಂತ ಹೊರಡಿಸ್ತಾನೆ? 2ನೇ ವಚನ, ಆ ಕಾಲದಲ್ಲಿ ದಾವೀದನು ಲೇವಿಯರ ಹೊರತಾಗಿ ಯಾರು ದೇವ ಮಂಜೂಷವನ್ನು ಹೊರಬಾರದು, ಅದನ್ನು ಹೊರುವುದಕ್ಕೂ ಸದಾಕಾಲ ತನ್ನ ಸೇವೆ ಮಾಡೋದಕ್ಕೂ ಕರ್ತನು ಅವರನ್ನೇ ಆರಿಸಿಕೊಂಡಿದ್ದಾನೆಂದು ಹೇಳಿ ಕರ್ತನ ಮಂಜೂಷವನ್ನು ತಾನು ಸಿದ್ಧ ಮಾಡಿದ ಸ್ಥಳಕ್ಕೆ ತರೋದಕ್ಕೋಸ್ಕರ ಎಲ್ಲ ಇಸ್ರಾಯೇಲರನ್ನು ಯೆರೂಸಲೇಮಿಗೆ ಕರೆಸಿದನು. ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾನೆ. ಯಾಕೆ? ಹಿಂತಿರುಗಿ ಹೋಗ್ತಾನೆ. ಹೇಗೆ ತರಬೇಕು, ಎಲ್ಲಿಂದ ತರಬೇಕು, ಯಾರು ತರಬೇಕು, ಯಾರು ಹೊತ್ಕೊಂಡು ಬರಬೇಕು ಎಂಬುದಕ್ಕಾಗಿ ತನ್ನನ್ನು ತಾನು ಸರಿಪಡಿಸುವಾತನೊಟ್ಟಿಗೆ ಬಂದನ್ರಿ. ಸರ್ವಶಕ್ತನಾದ ತಂದೆಯಾದ ದೇವರು ನನಗೆ ಅವಕಾಶಗಳು ಕೊಟ್ಟಿದ್ದಾನೆ. ಇಲ್ಲದಿದ್ದರೆ ನಾನೇ ಹತನಾಗಬೇಕಾಗಿತ್ತು, ನಾನೇ ಧ್ವಂಸವಾಗಬೇಕಾಗಿತ್ತು, ನಾನೇ ಮೊದಲೇದಾಗಿ ಹೋಗ್ಬೇಕಾಗಿತ್ತು. ದೇವರೇ ನನ್ನನ್ನು ಕ್ಷಮಿಸಿದೆ. ನಾನು ಸರಿಪಡಿಸ್ಕೊಳ್ಳೋದಕ್ಕೆ ಇನ್ನೊಂದು ಅವಕಾಶ ನನಗೆ ಕೊಟ್ಟಿದ್ದೆ. ಈಗೋ ನಾನು ಸರಿಪಡಿಸ್ಕೊಂಡೆ. ಇಲ್ಲಿ ನಾವು ನೋಡುತ್ತೇವೆ 6ನೇ ಅಧ್ಯಾಯ 2ನೇ ವಚನದಲ್ಲಿ ಹೊಸ ಬಂಡಿಯನ್ನು ತಂದು ಮಂಜೂಷವನ್ನು ಏರಿಸಿದರು ಅಂತಿದೆ. ಅದೇ 6ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡುತ್ತೇವೆ ಕರ್ತನ ಮಂಜೂಷವನ್ನು ಒತ್ತವರು. ಇಲ್ಲಿ ಏರಿಸಿದರು, ಇಲ್ಲಿ ಒತ್ತವರಾದರು. ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ರಿ. ಸರಿಪಡಿಸ್ಕೊಂಡ್ರಿ ದಾವೀದ ಮಹಾರಾಜ. ಅದಕ್ಕೆ ಒಂದು ಆಜ್ಞೆಯನ್ನು ಹೊರಡಿಸಿದನು. ಮಂಜೂಷವನ್ನು ಲೇವಿಯರೇ ಹೊರತು. ಯಾಕೆ ಗೊತ್ತಿರಲಿಲ್ಲ, ವಿಮೋಚನೆ ಕಾಂಡದಲ್ಲಿ ಲೇವಿಯರಿಗೋಸ್ಕರ ಅದು ಒತ್ತಿರಬೇಕು ಎಂಬುದಕ್ಕಾಗಿ. ಅರಣ್ಯ ಕಾಂಡದಲ್ಲೆಲ್ಲ ಅವರು ಮಂಜೂಷವನ್ನು ಒತ್ತಾಗ ಯೋರ್ದಾನ್ ಒಳ್ಳೆ ನಿಂತು ಹೋಗಿದ್ದು ಓದ್ಲಿಲ್ವಾ ನೀನು? ಮರ್ತು ಹೋಗುವುದು. ಯಾಕೆ? 30,000 ಸೈನಿಕರನ್ನು ಕರ್ಕೊಂಡು ಬಂದಿದ್ದಲ್ಲ, ಅಧಿಕಾರ ದಾಹದಿಂದ. ಸಮಸ್ತವು ನನಗೆ ಸಿಕ್ಕಿಬಿಟ್ಟ ಮೇಲೆ ಇಲ್ಲ ರೀ. ಇವತ್ತು ನಮಗೆ ಇದೇನು ಸೂಚಿಸುವಂಥದ್ದಾಗಿದೆ? ನಮ್ಮಲ್ಲೂ ಸಣ್ಣ ಪುಟ್ಟ ತಪ್ಪುಗಳಿದೆ. ಹಳೆ ಒಡಂಬಡಿಕೆಯಲ್ಲಿ ನಾವು ಇದ್ದ ಹಾಗೆ ನಾಶಪಡಿಸುವಂತನಲ್ಲ ದೇವರು. ಯಾಕಂದ್ರೆ ಪವಿತ್ರಾತ್ಮನ ಅಡ್ಡವಾಗಿ ನಿಂತಿದ್ದಾರೆ. ಮಂಜೂಷವನ್ನು ಒತ್ತುಕೊಂಡಂಥ ನಾವುಗಳು, ಆಲಯವಾಗಿರುವಂಥ ನಾವುಗಳು, ನಾವು ನಡೀಬೇಕಾದಾಗ ಏನನ್ನು ಅರ್ಪಿಸಬೇಕು, ಹೇಗೆ ಹೋಗ್ಬೇಕು, ಯಾರನ್ನು ಆತ್ಕೊಳ್ಬೇಕು, ಯಾವ ರೀತಿಯಲ್ಲಿ ನಡೆಯಬೇಕು. ನಾವು ಹೊಸ ಹೊಸ ಆಲೋಚನೆಗಳಲ್ಲಿರುವುದಾಗಿದ್ದರೆ ಖಂಡಿತ ಕ್ಷಮಿಸುವಾತನಲ್ಲ, ಅವಕಾಶಗಳು ಕೊಡ್ತಾ ಇದ್ದೇನೆ. ನಿನ್ನೊಳಗೆ ನಾನು ವಾಸವಾಗಿದ್ದೇನೆ, ನೀನೇ ನನ್ನ ಆಲಯವಾಗಿದ್ದೆ, ನೀನೇ ಮಂಜೂಷವಾಗಿದ್ದೀಯ, ನೀನು ಯಾಜಕನಾಗಿದ್ದೀಯ. ಈಗಲೇ ನನ್ನನ್ನು ನಾನು ಕೇಳುತ್ತಾ ನಿಮ್ಮನ್ನು ಕೇಳ್ತಾ ಇದ್ದೇನೆ. ಸರಿಪಡಿಸುವಾತನೊಟ್ಟಿಗೆ ನಾವು ಬರೋಣವಾ? ಅದನ್ನು ತೂಗಿಸುವಾತನು. ಇನ್ನೊಂದು ಅವಕಾಶ, ಒಂದು ವೇಳೆ ತಪ್ಪಿ ಹೋಗಿದ್ದರೆ, ಒಂದು ವೇಳೆ ನಮ್ಮ ಸ್ವಂತ ಆಲೋಚನೆಯಲ್ಲಿರೋದಾಗಿದ್ದರೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳೋದಾಗಿದ್ದರೆ, ನಷ್ಟವಾಗ್ತಾ ಇದ್ರೆ, ತಂದೆ ಈ ನಷ್ಟವನ್ನು ಸರಿಪಡಿಸು. ನಾನು ಇನ್ನೊಂದು ಆವರ್ತಿ ನಿನ್ನ ಸನ್ನಿಧಿಯಲ್ಲಿ ಬರ್ತೇನೆ. ಸರಿಪಡಿಸುವ ಆತನ ಸನ್ನಿಧಿಯಲ್ಲಿ ಬರೋಣ. ಯಜ್ಞವನ್ನು ಅರ್ಪಿಸುವಂತರಾಗಿರೋಣ. ನಮ್ಮ ಒಂದು ಕೆಟ್ಟ ಗುಣಗಳು, ಸ್ವಂತ ಆಲೋಚನೆಗಳು, ಸ್ವಬುದ್ಧಿಗಳನ್ನು ಯಜ್ಞಗಳನ್ನಾಗಿ ಅರ್ಪಿಸಿ ಅದನ್ನು ಸುಟ್ಟು ಹಾಕೋಣ. ಪರಿಶುದ್ಧವಾದ ನಾಮವಾದಂಥ ಮಂಜೂಷವನ್ನು ಹೊತ್ತುಕೊಂಡು ಹೋಗೋಣ. ಯಾಕಂದರೆ ದಯ ಕನಿಕರವು ಇನ್ನೂ ಶಾಶ್ವತವಾಗಿದೆ. ತಪ್ಪು ಹುಡುಕುವಾತನಲ್ಲ, ತಪ್ಪುಗಳಿಗೆ ತಕ್ಕ ಹಾಗೆ ದಂಡಿಸುವಾತನಲ್ಲ. ಒಂದೇ ಸಲ ಸಾಯಿಸಿಬಿಟ್ಟನೆಂಬುದಕ್ಕಾಗಿ ಆಲೋಚನೆ ಮಾಡ್ಕೊಳ್ತೀವ್ರಿ, ಆದರೆ ಒಂದೇ ಸಲ ಸಾಯಿಸಲಿಲ್ಲ. ಅವಕಾಶಗಳನ್ನು ಕೊಟ್ಟನು, ಸರಿಪಡಿಸ್ಕೊ ಎಂಬುದಕ್ಕಾಗಿ ಹೇಳಿದನು. ಎಷ್ಟು ಸಲ ಸರಿಪಡಿಸ್ಕೊಳ್ಬೇಕು? 4-5 ಸಲ ಎಡುವುದೇ. ಆದರೆ
ಆತನು ಮಾತನಾಡ್ತಾ ಇದ್ದಾನೆ. ಈಗಲೂ ನನ್ನೊಟ್ಟಿಗೆ ನಿಮ್ಮೊಟ್ಟಿಗೆ ಸರಿಪಡಿಸುವ ಆತನೊಟ್ಟಿಗೆ ಈ ಮುಂಜಾನೆಯಲ್ಲಿ ನಾವು ಹೋಗೋಣ, ಈ ದಿನ ಹೋಗೋಣ. ನಿನ್ನೆ ಇದ್ದ ಹಾಗೆ ಈ ದಿನ ಇರೋದು ಬೇಡ. ನಾವು ನಿನ್ನೆ ಗುಣಗಳನ್ನು ಏನಿದೆ ನನ್ನ ಅಂತರಂಗಕ್ಕೆ ದೇವ್ರಿಗೆ ಗೊತ್ತಿದೆ ರೀ. ದಾವೀದನಿಗೆ ಗೊತ್ತಿತ್ತು, ದೇವ್ರಿಗೆ ಗೊತ್ತಿತ್ತು. ಸರಿಪಡಿಸ್ಕೊಂಡ್ಬಿಟ್ಟಾರೆ. ಸರಿಪಡಿಸ್ಕೊಂಡು ಒಂದು ಆಜ್ಞೆಯನ್ನು ಹೊಡಿಸ್ಬಿಟ್ರು, ಲೇವಿಯರ ಹೊರತು ಇದನ್ನು ಯಾರು ಹೊತ್ಕೊಂಡು ಹೋಗ್ಬಾರ್ದು. ಇವತ್ತು ನಮ್ಮಲ್ಲಿರುವಂಥ ಪವಿತ್ರ ಆತ್ಮನೇ ಪ್ರತಿ ದಿನವೂ ನಮ್ಮನ್ನು ಹೊತ್ತುಕೊಂಡು ಹೋಗಬೇಕೇ ವಿನಃ ನಮ್ಮಷ್ಟಿಗೆ ನಾವು ಹೊತ್ತುಕೊಂಡು ಹೋಗಬಾರ್ದು. ಹೊಸ ಹೊಸ ಆಲೋಚನೆಗಳನ್ನು ನಮ್ಮ ಮೈಂಡಲ್ಲಿ, ನಮ್ಮ ಮನಸ್ಸಿನಲ್ಲಿ ತರಬಾರ್ದು. ಎಲ್ಲವನ್ನು ದೇವರ ಚಿತ್ತಕ್ಕನುಸಾರವಾಗಿ ನಡೆಯುವಂತರಾಗಿರೋಣ. ಆಗ ಸರಿಪಡಿಸುವಾತನು, ಗುಣಪಡಿಸುವಾತನು, ತಿದ್ದುವಾತನು ಸಮಸ್ತವೂ ಆತನಿಗೆ ಗೊತ್ತಿದ್ದರೆ ಆತನ ಬಳಿಗೆ ನಾವು ಬರುವಂತರಾಗಿರೋಣ. ಈ ವಾಕ್ಯಗಳು 2ನೇ ಅಧ್ಯಾಯ 2ನೇ ಸಮುವೇಲ 6ನೇ ಅಧ್ಯಾಯದಲ್ಲಿರುವಂಥ ಈ ವಚನಗಳು ನಮ್ಮ ಹೃದಯಗಳಲ್ಲಿ ಬೇರೂರಿ ನಿಂತುಕೊಳ್ಳಿ ಎಂಬುದಕ್ಕಾಗಿ ನಾನು ಆಶಿಸ್ತೇನೆ. ಈ ವಾಕ್ಯಗಳು ನಮ್ಮಲ್ಲಿ ಜೀವದಾಯಕವಾಗಿ ಉಪಯೋಗವಾಗಲಿ ಎಂಬುದಕ್ಕಾಗಿ ಬಯಸ್ತೇನೆ. ಫಲ ಕೊಡುವಂಥದ್ದಾಗಿರಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. 1 ನಿಮಿಷ ಪ್ರಾರ್ಥನೆ ಮಾಡಿ ಮುಗಿಸುವಂತರಾಗಿರೋಣ. ಸರ್ವಶಕ್ತನಾದ ತಂದೆಯಾದ ದೇವರೇ, ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರಗಳು ಸ್ವಾಮಿ. ಸ್ತೋತ್ರಗಳು ಕರ್ತನೆ. ಕೇಳಿಸಿಕೊಳ್ಳುವಂಥ ಪ್ರತಿಯೊಬ್ಬರನ್ನು ಸ್ವಾಮಿ ನೀವು ಮುಟ್ಟಬೇಕಾಗಿ ಬೇಡ್ಕೊಳ್ತೇನೆ ಕರ್ತನೆ. ಹೇಳುತ್ತಿರುವಂಥ ನನ್ನನ್ನು ಅಲ್ಪಳು, ಅಯೋಗ್ಯಳು, ಧೂಳಿಗೂ ಸಮಾನರು ಸ್ವಾಮಿ, ಗಣನೆಗೆ ಬಾರದವಳಂತ ಸ್ವಾಮಿ ನನ್ನನ್ನು ನೀನು ಉಪಯೋಗಿಸಿ ನನ್ನೊಟ್ಟಿಗೂ ಇನ್ನೊಂದು ಆವರ್ತಿ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಎಲ್ಲವನ್ನು ನಿಮ್ಮ ಕೈಗಳಲ್ಲಿ ಒಪ್ಪಿಸುತ್ತಾ ನಂಬಿಕೆಯನ್ನು ಹುಟ್ಟಿಸುವಾತನು ಅದನ್ನು ಪೂರೈಸುವಾದಂಥ ಯೇಸು ಕ್ರಿಸ್ತನ ಮುಖಾಂತರವಾಗಿ ಬೇಡುವಂತಳಾಗಿದ್ದೇನೆ ತಂದೆ. ಆಮೇನ್, ಆಮೇನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.